ನಿನ್ನೆ ಒಂದು ವ್ಲಾಗನ್ನು ಹಾಕಿದ್ದೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಶಾಪಿಂಗ್ ಮಾಡೋದ್ರ ಬಗ್ಗೆ ಹಾಕಿದ್ದೆ. ತುಂಬ ಚೆನ್ನಾಗಿದೆ ಐಟಮ್ಸ್ ಅಂತ. ಸೊ ಸುಮಾರು ಜನ ಕೇಳಿದ್ರಿ ನೀವೇನು ತೊಗೊಂಡು ಬಂದ್ರಿ, ಏನು ತೋರಿಸ್ಲಿಲ್ಲ ವಿಡಿಯೋದಲ್ಲಿ ಅಂತ. ಸೊ ಇವತ್ತಿನ ವ್ಲಾಗಲ್ಲಿ ಅದನ್ನು ತೋರಿಸ್ತಾ ಇದ್ದೀನಿ. ನಾನು ಸ್ಯಾರಿ ಡ್ರಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ವರಮಹಾಲಕ್ಷ್ಮಿದು ಈಸಿ ಡ್ರಾಪಿಂಗನ್ನು. ಸೊ ಅದಕ್ಕೆ ಒಂದು ನನಗೆ ಹಾರ ಬೇಕಿತ್ತು. ಸೊ ಆ ಹಾರ ತೊಗೊಳ್ಬೇಕು ಅಂತಲೇ ನಾನಲ್ಲಿ ಹೋಗಿದ್ದೆ. ಅಲ್ಲಿ ತೊಗೊಂಡು ಬಂದಿರೋರಿದ್ರು. ನಾನು ಅದನ್ನು ನೋಡಿ ತುಂಬ ಇಷ್ಟ ಆಗಿತ್ತು ಹಾರ. ಮತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೋಡಿದ್ದೆ ಈ ಥರ ಟ್ರೆಂಡಿಂಗಲ್ಲಿ ಇರೋ ಥರದ್ದು. ಸೊ ನಂಗೆ ಡಿಟ್ಟೋ ಅದೇ ಥರ ಸಿಕ್ತು, ಅದೊಂದು ಖುಷಿ ಇದೆ. ಮತ್ತು ನಾನು ಇದಕ್ಕೆ ಪೇ ಮಾಡಿದ್ದು 700 ರುಪೀಸ್ ಆಯಿತು. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಇದು ಯಾವುದೇ ರೀತಿಯಾಗಿರುವಂಥ ಪ್ರಮೋಟೆಡ್ ವಿಡಿಯೋ ಅಲ್ಲ ಸ್ನೇಹಿತರೆ. ನಾನು ಹೇಳ್ದಾಗೆ ನಾನು ಆ ವ್ಲಾಗಿನ ಡೀಟೇಲ್ಸನ್ನು ಕೂಡ ಅಥವಾ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ನೀವು ಹೋಗಿ ವಿಸಿಟ್ ಮಾಡ್ಬೋದು. ನಾನು ಹೇಳ್ದಾಗೆ ಇದು ಯಾವುದೇ ರೀತಿಯಾಗಿರುವಂಥ ಪ್ರಮೋಟೆಡ್ ವಿಡಿಯೋ ಅಲ್ಲ. ತುಂಬ ಇಷ್ಟಪಟ್ಟು ನಾನು ತೊಗೊಂಡು ಬಂದೆ ಮತ್ತು ಖುಷಿ ಆಯಿತು, ಅದಕ್ಕೋಸ್ಕರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಸ್ನೇಹಿತರೆ. ನನಗೆ ಇದೊಂದು ಬೇಕಿತ್ತು. ಸೊ ಸ್ಟಾರ್ಟಿಂಗ್ ಇದರಿಂದನೇ ಆಗಿದೆ ನನಗೆ. ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ತೊಗೊಳ್ಬೇಕು, ಶಾಪಿಂಗ್ ಮಾಡಬೇಕು ಅಂದರೆ ನಾನು ಈಗ ಇದರಿಂದ ಶುರು ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ಸುಮಾರು ಡೆಕೋರೇಟಿವ್ ಐಟಮ್ಸ್ಗಳಿರುತ್ತೆ. ಬೇಕು ಅಂತ ಹೇಳಿದ್ರೆ ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು. 2 ರೆಸಿಪಿ ಜೊತೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಜ್ಯೂಸ್ ಸಿಕ್ಕಿದ್ರೆ ಎಲ್ಲೂ ಕೂಡ ಬಿಡಬೇಡಿ ಸ್ನೇಹಿತರೆ, ಯಾಕಂದರೆ ಅಷ್ಟು ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇರೋ ಅಂಥ ಈ ಜ್ಯೂಸು ಈಗ ಸೀಸನ್ ವೈಸಲ್ಲಿ ಕೇಳಿರ್ತೀರ, ನೇರಳೆ ಹಣ್ಣು ಅಥವಾ ನೇರಳೆ ಹಣ್ಣು ಅಂತ ಕೂಡ ಸಿಗತ್ತೆ. ಅದರಿಂದ ಮಾಡಿರೋ ಅಂಥ ಜ್ಯೂಸ್ ಇದು. ಜ್ಯೂಸ್ ಮಾಡೋದಕ್ಕಾಗಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಹಾಗೆ ಬೇಕಾದರೂ ತಿನ್ಬೋದು. ಆದರೆ ಇದರಲ್ಲಿ ಸಿಗೋ ಅಂಥ ಉಪಯೋಗಗಳು ಮಾತ್ರ ಜಾಸ್ತಿನೇ ಇದೆ. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇದೆ, ಮತ್ತು ಐರನ್ ಕಂಟೆಂಟ್ ಕೂಡ ಜಾಸ್ತಿ ಇದೆ, ಫೈಬರ್ ಜಾಸ್ತಿ ಇದೆ. ಇದನ್ನು ತಿನ್ನೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಕೂಡ ಬರೋದಿಲ್ಲ. ಕ್ಯಾಲ್ಶಿಯಮ್ ಅಂತೂ ಯಥೇಚ್ಛವಾಗಿದೆ ಸ್ನೇಹಿತರೆ. ಒಂದಲ್ಲ ಎರಡಲ್ಲ 16 ಅಂತ ಹೇಳ್ದೆ ಅಲ್ವಾ, ಅಷ್ಟು ಇದೆ. ಈಸಿಯಾಗಿ ಮಾಡೋ ಅಂಥ ಜ್ಯೂಸ್ ರೆಸಿಪಿ ಸ್ನೇಹಿತರೆ. ಯಾರಿಗಾದರೂ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇದೆ ಅಂತ ಅಂದರೂ ಕೂಡ ಇದನ್ನು ತಿನ್ನೋದ್ರಿಂದ ಅದು ಕೂಡ ಅವಾಯ್ಡ್ ಆಗುತ್ತೆ, ಮತ್ತು ಡೈಜೆಷನ್ಗೆ ತುಂಬ ಒಳ್ಳೆಯದು. ಮತ್ತು ಶುಗರ್ ಇರೋರಿಗೂ ಕೂಡ ಇದು ತುಂಬ ಅಂದರೆ ತುಂಬ ಒಳ್ಳೆಯದು. ಶುಗರನ್ನು ಕಂಟ್ರೋಲಲ್ಲಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೋಡಿ, ನಾನಿಲ್ಲಿ ಸುಮಾರು ಒಂದು 100 ಗ್ರಾಮಷ್ಟು ನಾನು ನೇರಳೆ ಹಣ್ಣನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಬೀಜ ದಪ್ಪ ಬಂದುಬಿಡುತ್ತೆ. ಸೊ ಅದರ ತಿರುಳನ್ನು ಮಾತ್ರ ತೊಗೋತಾ ಇದ್ದೀನಿ ಸ್ನೇಹಿತರೆ. ಈ ರೀತಿ ತೊಗೊಳೋದ್ರಿಂದ ಜ್ಯೂಸು ತುಂಬ ಚೆನ್ನಾಗಿರುತ್ತೆ. ನೀವು ಇದು ಎಷ್ಟು ತೆಳುವಾಗಿ ಬೇಕಾದರೂ ಮಾಡ್ಕೊಂಡು ಕುಡಿಬೋದು, ಗಟ್ಟಿಯಾಗಿಯೇ ಕುಡಿಬೇಕು ಅಂತ ಏನಿಲ್ಲ. ಸ್ವಲ್ಪ ಇದೊಂದು 100 ಗ್ರಾಮ್ ಅಂತ ಹೇಳ್ದೆ ಅಲ್ವಾ, ಇಷ್ಟಕ್ಕೆ ಸುಮಾರು ಒಂದು 4 ರಿಂದ 5 ಗ್ಲಾಸಷ್ಟು ಜ್ಯೂಸನ್ನು ಮಾಡ್ಬೋದು. ಪ್ರತಿಯೊಂದನ್ನು ಕೂಡ ನಾನು ಇದೇ ರೀತಿಯಾಗಿ ತಗೋತಾ ಇದ್ದೀನಿ. ಇದನ್ನು ತೆಗೆದುಬಿಟ್ಟು ಎಲ್ಲ ಸೈಡಿಗೆ ಇಟ್ಕೊಳ್ಳೋಣ. ಮತ್ತು ಯಾರಿಗಾದರೂ ಬ್ಲಡ್ ಇರೋದಿಲ್ಲ, ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ ಅಂತ ಅನ್ನೋರು ಕೂಡ ಇದನ್ನು ತಿನ್ನೋದ್ರಿಂದ ಅದು ಕೂಡ ಜಾಸ್ತಿ ಆಗುತ್ತೆ. ಮತ್ತು BP ಕೂಡ ಕಂಟ್ರೋಲಲ್ಲಿ ಇರುತ್ತೆ ಸ್ನೇಹಿತರೆ. ಇದು ಸೀಸನ್ ವೈಸಲ್ಲಿ ಸಿಗೋದ್ರಿಂದ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನೋಡಿ, ಇವಾಗೆಲ್ಲ ನಾನು ಅದು ಬೀಜ ತೆಗೆದುಬಿಟ್ಟು ಸಪ್ರೇಟ್ ಮಾಡಿಕೊಂಡು ಆ ಹಣ್ಣಿನ ತಿರುಳನ್ನು ಮಾತ್ರ ತೊಗೊಂಡಿದ್ದೀನಿ. ಇದಕ್ಕೆ ಚಿಟಿಗೆ ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಒಂದು ಮಿಕ್ಸಿ ಮಾಡ್ಕೊಬೇಕಾಗತ್ತೆ. ಜೀರಿಗೆ ಪುಡಿ, ರುಚಿಗೆ ಸಕ್ಕರೆ ಹಾಕೋತಾ ಇದ್ದೀನಿ. ನಮಗೆ ಸಕ್ಕರೆ ಬೇಡ ಅಂತ ಅನ್ನೋರು ಪೂರ್ತಿಯಾಗಿ ಸ್ಕಿಪ್ ಮಾಡ್ಕೊಳ್ಬೋದು. ಸ್ವಲ್ಪ ನಿಂಬೆ ರಸ, ಅಚ್ಚ ಖಾರದ ಪುಡಿ ಸ್ವಲ್ಪ, ಇಷ್ಟನ್ನು ಫಸ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕಲರ್ ನೋಡ್ತಾ ಇರ್ಬೋದು, ನ್ಯಾಚುರಲ್ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಲರು. ಆ ಕಲರ್ ನೋಡ್ತಾ ಇದ್ರೇ ಜ್ಯೂಸ್ ಕುಡಿಬೇಕು ಅಂತ ಅನಿಸುತ್ತೆ ಸ್ನೇಹಿತರೆ. ಇವಾಗ ನಾವು ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ನಾವಿಲ್ಲೇ ಆ್ಯಡ್ ಮಾಡ್ಕೊತಾ ಹೋಗೋಣ. ನಾನಿಲ್ಲಿ ಒಂದು ಪ್ಲೇಟಿಗೆ ಚಾಟ್ ಮಸಾಲ ಹಾಕ್ಕೊಂಡು ನೋಡಿ ಈ ಥರ ಗ್ಲಾಸಿಗೆ ಮಾಡ್ಕೋತಾ ಇದ್ದೀನಿ. ಕುಡಿಬೇಕಾದ್ರೆ ಆ ಚಾಟ್ ಮಸಾಲ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮತ್ತು ಇದು ನಮ್ಮ ಬಾಡಿನಲ್ಲಿ ಆಗೋ ಅಂಥ ಹೀಟ್ ಏನಾಗ್ತಾ ಇರುತ್ತೆ ಅಲ್ವಾ, ತುಂಬ ಉಷ್ಣ ಶರೀರ ಅಂತ ಅಂದ್ಬಿಟ್ಟು ಹೇಳ್ತೀವಲ್ವ, ಇದನ್ನು ತಿನ್ನೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತು ಕಣ್ಣಿಗೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಮಿಸ್ ಮಾಡದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮಿಸ್ ಮಾಡದೆ ಈ ಹಣ್ಣನ್ನಾಗ್ಬೋದು ಅಥವಾ ಜ್ಯೂಸನ್ನು ಆಗ್ಬೋದು ಉಪಯೋಗಿಸೋದನ್ನು ಮರಿಬೇಡಿ ಸ್ನೇಹಿತರೆ.
ಬಟರ್ ಸ್ಟೈಲ್ನಲ್ಲಿ ಅಥವಾ ಬೇಕ್ರಿ ಸ್ಟೈಲ್ನಲ್ಲಿ ಮಾಡೋ ಅಂಥ ಜಾಂಗೀರ್ ರೆಸಿಪಿ ಈ ಥರ ಮನೆಯಲ್ಲಿ ಮಾಡ್ಕೊಂಡು ತಿಂತಾ ಇದ್ದರೆ 1 2 3 4 ಅಂತ ತಿಂತಾ ಇರ್ತೀವಿ. ಅಷ್ಟು ರುಚಿಯಾಗಿರುತ್ತೆ. ಕ್ರಿಸ್ಪಾಗಿ ಜ್ಯೂಸಿಯಾಗಿ ಮನೆಯಲ್ಲಿ ಇನ್ಸ್ಟೆಂಟಾಗಿ ಮಾಡೋ ಅಂಥ ಜಾಂಗೀರ್ ರೆಸಿಪಿ. ಆಹಾ, ನೋಡೋದಕ್ಕೆ ಏನು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಅದೇ ರೀತಿಯಾಗಿ ಈಸಿಯಾಗಿ ಮನೆಯಲ್ಲಿನೇ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕ್ರಿಸ್ಪಾಗಿದೆ ಮತ್ತು ಜ್ಯೂಸಿ ಆಗಿದೆ ಅಂತ ಹೇಳಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಾನಿಲ್ಲಿ ಉದ್ದಿನ ಬೇಳೆಯನ್ನು 1 ಬೌಲಷ್ಟು ತೊಗೊಂಡಿದ್ದೆ. ಆ ಬೌಲನ್ನು ತೋರಿಸ್ತೀನಿ ನಿಮಗೆ. ಮೆಜರ್ಮೆಂಟಿಗೆ ಕಪ್ ಆಗ್ಬೋದು, ಬೌಲ್ ಆಗ್ಬೋದು, ಯಾವುದನ್ನಾದರೂ ತೊಗೊಳ್ಳಿ. ಒಂದು 2 ಗಂಟೆಯಿಂದ 2.5 ಗಂಟೆವಷ್ಟು ಅದು ನೆನಿಬೇಕಾಗತ್ತೆ. ಈ ಥರ ಹಿಂಗೆ ಕಟ್ ಆಗಬೇಕು. ಒಂದನ್ನು ಯಾವುದಾದ್ರೂ ನೋಡಿದ್ರೆ ಈ ರೀತಿಯಾಗಿ ಕಟ್ ಆಯಿತು ಅಂದರೆ ಅಲ್ಲಿ ಕರೆಕ್ಟಾಗಿ ಆಗಿದೆ ಅಂತ. ಆ ನೀರನ್ನೆಲ್ಲ ಪೂರ್ತಿಯಾಗಿ ತೆಗೆದುಬಿಟ್ಟು ಇಲ್ಲಿ ಉದ್ದಿನ ಬೇಳೆಯನ್ನು ತಗೋತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಪೂರ್ತಿಯಾಗಿ ಫೈನ್ ಪೇಸ್ಟ್ ಆಗೋ ತನಕ ರುಬ್ಕೊಬೇಕಾಗತ್ತೆ. ಇದಕ್ಕೆ ಜಾಸ್ತಿ ನೀರನ್ನೆಲ್ಲ ಹಾಕೋದಕ್ಕೆ ಹೋಗೋದು ಬೇಡ. ಆದಷ್ಟು ಗಟ್ಟಿಯಾಗಿಯೇ ಇರಲಿ. ಸ್ವಲ್ಪ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಬಬೇಕಾಗತ್ತೆ. ಇದಕ್ಕೆ ಚಿಟಿಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಸ್ಪೂನ್ ಲೆಕ್ಕದಲ್ಲಿ ಅಂತೀವಲ್ವ, ಆ ರೀತಿಯಾಗಿ ನೀರನ್ನು ಹಾಕಬೇಕಾಗತ್ತೆ. ಹಾಕಿ ಅದರಲ್ಲಿ ಇಲ್ಲಿ ಬಬಲ್ಸ್ ಬಂದಿದೆ ಅಲ್ವಾ, ಇಲ್ಲಿ ತನಕನೂ ಕೂಡ ನೀವು ಚೆನ್ನಾಗಿ ಇದನ್ನು ರುಬ್ಕೋಬೇಕಾಗತ್ತೆ. ನಾವು ರುಬ್ಬೋದ್ರಲ್ಲೇ ಇರೋದು ಈ ಜಾಂಗೀರ್ದು ಒಂದು ಸೀಕ್ರೆಟ್ ಅಂತ ಹೇಳ್ಬೋದು. ನಾವು ರುಬ್ಬೇಕಾದ್ರೆ ಈ ಥರ ಹಿಂಗೆ ಬಬ್ಬಲ್ಸ್ ಬಂದಿರಬೇಕು ಹಿಟ್ಟಲ್ಲಿ. ನಾವು ಗ್ರೈಂಡರ್ಗೆ ಹಾಕ್ತೀವಿ ಅಂತಂದ್ರಂತೂ ಇನ್ನೂ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಿಕ್ಸಿನಲ್ಲಿ ಮಾಡ್ತೀವಿ ಅಂದರೆ ಈ ಹದದ ತನಕ ಮಾಡಬೇಕಾಗತ್ತೆ. ಇವಾಗ ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕಾಗತ್ತೆ. ಸುಮಾರು ನೀವು ಎಷ್ಟೊತ್ತು ಬೀಟ್ ಮಾಡಬೇಕು ಅಂದರೆ ಒಂದು 10 ರಿಂದ 12 ನಿಮಿಷ ಇದನ್ನು ಬೀಟ್ ಮಾಡಬೇಕು. ಇದು ಬೀಟ್ ಮಾಡ್ತಾ ಒಂಥರ ಅಗುರ ಆಗೋ ಥರ ಕಾಣ್ತಾ ಇರುತ್ತೆ. ಆವಾಗ ನಮಗೆ ಕರೆಕ್ಟಾಗಿರೋ ಅಂಥ ಕನ್ಸಿಸ್ಟೆನ್ಸಿ ಸಿಕ್ಕಿದೆ ಅಂತ ನೋಡಿ. ಚೆನ್ನಾಗಿ ಬೀಟ್ ಮಾಡಬೇಕು. ಕೈನಲ್ಲಿ ಬೇಕಾದರೂ ಮಾಡ್ಬೋದು, ಇಲ್ಲ ಈ ರೀತಿಯಾಗಿ ಹ್ಯಾಂಡ್ ಬೀಟರಲ್ಲಿ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ. ನೋಡಿ, ಈ ಥರ ಹಿಂಗೆ ಕ್ರೀಮ್ ಈ ಥರ ಹಿಂಗೆ ತುಂಬ ಅಗುರ ಆಗ್ತಾ ಇರುತ್ತೆ. ನಾವೆಷ್ಟು ಬೀಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಈ ಒಂದು ಮಿಕ್ಸ್ಚರು ರೆಡಿ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಫುಡ್ ಕಲರು ಸ್ವಲ್ಪ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಆದಷ್ಟು ನಮಗೆ ಜಾಂಗೀರ್ ಅಂತ ಹೇಳಿದ್ರೆ ಫುಡ್ ಕಲರ್ ಬೇಕೇ ಬೇಕು. ನಮಗೆ ಬೇಕ್ರಿ ಸ್ಟೈಲಲ್ಲಿ ತಿನ್ನಬೇಕು ಅಂತ ಹೇಳಿದ್ರೆ ಫುಡ್ ಕಲರ್ ಹಾಕಬೇಕಾಗತ್ತೆ. ಸ್ವಲ್ಪನೇ ಹಾಕಿದ್ದೀನಿ ಇಲ್ಲಿ, ನಾನು ಜಾಸ್ತಿ ಹಾಕಿಲ್ಲ ಸ್ನೇಹಿತರೆ. ನೋಡಿ, ಇವಾಗ ಅದನ್ನು ಹಾಕಿ ಒಂದು ರೌಂಡು ಮಿಕ್ಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಇವಾಗ ಬ್ಯಾಟರು ರೆಡಿ ಆಗಿದೆ. ಈಗ ಪೈಪಿಂಗ್ ಕವರ್ಸ್ ಇರೋದಿಲ್ಲ ಅಲ್ವಾ, ಸೊ ಮನೆಯಲ್ಲಿನೇ ಒಂದು ಹಾಲಿನ ಕವರ್ ಇದೆ ಅಂತ ಹೇಳಿದ್ರೆ ಅದಕ್ಕೇ ಈಗ ನಾವು ರೆಡಿ ಮಾಡಿರೋ ಅಂಥ ಬ್ಯಾಟರನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ಎಷ್ಟು ಇಡಿಸುತ್ತೆ ಅಷ್ಟನ್ನು ಹಾಕೊಳ್ಬೋದು. ನಾನಿಲ್ಲಿ ಸುಮಾರು ಒಂದು ಚಿಕ್ಕ ಬೌಲಷ್ಟು ಉದ್ದಿನಬೇಳೆ ತೊಗೊಂಡಿರೋದು. ಹತ್ತಿರ 1 kg ನನಗೆ ಇಲ್ಲಿ ಜಾಂಗೀರು ರೆಡಿ ಆಗಿತ್ತು. ನೋಡಿ, ಇವಾಗೆಲ್ಲ ಚೆನ್ನಾಗಿ ಈ ಥರ ಹಿಂಗೆ ಒಂದು ಕಡೆಗೆ ಎಲ್ಲ ನೀಟಾಗಿ ಕೋನ್ ಶೇಪ್ ಬರೋ ಥರ ಮಾಡಿಕೊಂಡು ಇದನ್ನು ರಬ್ಬರ್ ಬೆಂಡ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು, ಇನ್ನು ಸ್ವಲ್ಪ ದೊಡ್ಡದಾಗಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ನೋಡಿ, ಈ ಒಂದು ಅಳತೆನಲ್ಲಿ ಬಂತು ಅಂತ ಅಂದರೆ ಆ ಸೈಜಲ್ಲಿ ತುಂಬ ಚೆನ್ನಾಗಿ ಜಾಂಗೀರ್ ಬರುತ್ತೆ. ನೋಡಿ, ಈಸಿಯಾಗಿ ಈವನ್ ಬಿಗಿನರ್ಸ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಬಿಡ್ಬೋದು. ಇದನ್ನು ನೋಡ್ತಾ ಇದ್ದೀರಾ ನೀವೇ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಎಣ್ಣೆನ ಆದಷ್ಟು ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ. ನಾವು ಈ ಜಾಂಗೀರನ್ನು ಹಾಕೋ ತನಕನೂ ನೋಡಿ ಈಸಿಯಾಗಿ ಹಾಕ್ಕೊಂಡ್ಬಿಡ್ಬೋದು. ಇದಕ್ಕೆ ಟೈಮ್ ತೊಗೊಳ್ಳೋದೇ ಇಲ್ಲ, ಈಸಿಯಾಗಿ ಆಗುತ್ತೆ. ನಾವು ಇದನ್ನು ಅದೇ ರೀತಿಯಾಗಿ ಕ್ರಿಸ್ಪ್ ಆಗೋ ತನಕನೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ. ನಾವು ಫ್ರೈಯಿಂಗ್ ಪ್ಯಾನಲ್ಲಿ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಬಿಡೋದಕ್ಕೆ ಹೋದರೆ ಇದು ಶೇಪ್ ಬರೋದಿಲ್ಲ. ಆದಷ್ಟು ಸ್ವಲ್ಪ ನೋಡಿ, ನೀವು ನೋಡ್ತಾ ಇದ್ದೀರಲ್ವ, ಇಷ್ಟು ಎಣ್ಣೆ ಇದ್ದರೆ ಸಾಕು ಸ್ನೇಹಿತರೆ. ಇವಾಗ ಎರಡೂ ಕಡೆನೂ ಚೆನ್ನಾಗಿ ಕ್ರಿಸ್ಪ್ ಆಗೋ ತನಕ ಮತ್ತು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಬೇಕಾಗತ್ತೆ. ನಾವು ಇವಾಗ ಕ್ರಿಸ್ಪಾಗಿ ಫ್ರೈ ಮಾಡಿಕೊಂಡ್ರೆ ನಾವು ಪಾಕಕ್ಕೆ ಹಾಕಿದ ಮೇಲೂ ಕೂಡ ಅದು ಕ್ರಿಸ್ಪಾಗಿಯೇ ಇರುತ್ತೆ, ಜ್ಯೂಸಿಯಾಗಿ ಚೆನ್ನಾಗಿ ಆ ಒಂದು ಪಾಕನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ನೋಡಿ, ಈ ರೀತಿಯಾಗಿ ನಾನು ಪ್ರತಿಯೊಂದನ್ನು ಕೂಡ ಜಾಂಗೀರನ್ನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದು ಚಿಕ್ಕದಾಗಿ ಅಂತ ಅನ್ನಿಸ್ತಾ ಇತ್ತು. ಸೊ ಇಲ್ಲಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ದಪ್ಪ ಕಾಣಲಿ ಅಂತ ಹೇಳಿಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಬಿಗಿನರ್ಸ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು. ಎಲ್ಲೂ ಕೂಡ ಹಾಳಾಗೋ ಚಾನ್ಸಸ್ ಇರೋಲ್ಲ ಸ್ನೇಹಿತರೆ. ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಳ್ದಾಗೆ ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ, ಕ್ರಿಸ್ಪ್ ಆಗೋ ತನಕ. ಕೆಲವೊಂದು ಟಿಪ್ಗಳನ್ನು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಪ್ರತಿಯೊಂದನ್ನು ಕೂಡ ನಾನು ಫಸ್ಟು ಇದನ್ನೆಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಜಾಂಗೀರನ್ನು ಎಣ್ಣೆಯಲ್ಲಿ.
ನೋಡಿ ಈ ರೀತಿಯಾಗಿ ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಮತ್ತು ಎಣ್ಣೆನೂ ಕೂಡ ಇದು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಇವಾಗ ಇದು ರೆಡಿ ಆಗಿದೆ. ನಾವಿಲ್ಲಿ ಪಾಕ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಬೌಲಷ್ಟು ನಾನು ಉದ್ದಿನಬೇಳೆ ತೊಗೊಂಡಿದ್ದೆ ಅಂತ ಹೇಳಿದೆ. ಅದೇ ಬೌಲ್ ಅಳತೆನಲ್ಲಿನೇ 1 ಬೌಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಮುಳುಗುವಷ್ಟು ಮಾತ್ರ ನೀರನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವಿಲ್ಲಿ ಒಂದೆಳೆ ಪಾಕ ಮಾಡಬೇಕಾಗತ್ತೆ. ದಾರ ಥರ ಬರುತ್ತಲ್ವ, ಆ ರೀತಿ ಪಾಕ ಬೇಕು. ಜಾಸ್ತಿನೂ ಪಾಕ ಇರಬಾರ್ದು, ಕಡಿಮೆನೂ ಇರಬಾರ್ದು. ಇದಕ್ಕೆ ಸ್ವಲ್ಪ ಕೇಸರಿ ದಳಗಳನ್ನು ಕೂಡ ಹಾಕಿದ್ದೀನಿ. ಕಲರು ಬರುತ್ತೆ, ಹಾಗೆ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೀನಿ. ಇದಕ್ಕೂ ಕೂಡ ನಾನು ಫುಡ್ ಕಲರನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ಎರಡೂ ಕೂಡ ಸ್ವಲ್ಪ ಸ್ವಲ್ಪ ಹಾಕಿರೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಒಂದೆಳೆ ಪಾಕ ಬರಬೇಕು ಅಷ್ಟೇ. ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನಾವು ನೀರನ್ನು ಕಡಿಮೆ ಹಾಕಿರೋದ್ರಿಂದ ಬೇಗ ಪಾಕ ಬಂದುಬಿಡುತ್ತೆ. ಸೊ ಕೈ ಈ ಥರ ಹಿಂಗೆ ತಿರುಗಿಸ್ತಾನೆ ಇರಬೇಕಾಗತ್ತೆ, ಇಲ್ಲಾಂದರೆ ಸಕ್ಕರೆ ಕರಗಿರೋದಿಲ್ಲ, ಪಾಕ ಬಂದುಬಿಟ್ಟಿರುತ್ತೆ. ನೋಡಿ, ನೀವು ನೋಡ್ತಾ ಇದ್ದೀರಾ, ಆಲ್ರೆಡಿ ಇದು ಒಂದೆಳೆ ಪಾಕ ಬಂದಿದೆ. ನಾವು ನೀರು ಕಡಿಮೆ ಹಾಕಿದ್ವಿ ಅಲ್ವಾ, ಸೊ ಬೇಗನೆ ಬಂದುಬಿಟ್ಟಿದೆ. ನೋಡಿ, ದಾರ ಥರ ಬರುತ್ತೆ. ಇವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಇದೆ ಅಂತ ಇವಾಗ ಸ್ಟವನ್ನು ಆಫ್ ಮಾಡಿಬಿಟ್ಟು ಒಂದೊಂದನ್ನೇ ಇದಕ್ಕೆ ಹಾಕ್ಕೊಂಡು ಡಿಪ್ ಮಾಡ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ಹೊತ್ತು ಬಿಡಬೇಕು ಅಂತ ಏನಿಲ್ಲ. ಹಿಂಗೆ ಹಾಕಿ ಈ ಥರ ಹಿಂಗೆ ತೆಗೆದುಬಿಡುವುದು, ಅಷ್ಟು ಬೇಗನೆ ಇದು ಪಾಕನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ಜಾಸ್ತಿ ಹೊತ್ತು ಅದರಲ್ಲೇ ಬಿಟ್ಬಿಟ್ರೆ ಅದು ಮೆತ್ತವಾಗಿಬಿಡುತ್ತೆ, ತುಂಬ ಮೆತ್ತವಾಗಿ ಬಂದುಬಿಡುತ್ತೆ. ಅದಕ್ಕೇನೆ ಅದ್ರಲ್ಲಿ ಜಾಸ್ತಿ ಬಿಡೋದೇನು ಬೇಡ. ಜಸ್ಟ್ ಅದರಲ್ಲಿ ಹಿಂಗೆ ಡಿಪ್ ಮಾಡಿ ತೆಗೆದುಬಿಟ್ರೆ ಸಾಕು, ಬೇಗನೆ ಅದು ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ಪ್ರತಿಯೊಂದನ್ನು ಇದೇ ರೀತಿಯಾಗಿ ಮಾಡಿ ಎತ್ತಿಟ್ಕೊಳ್ಳೋಣ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಜಹಾಂಗೀರ್ ಅಂತ ಹೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಆದಷ್ಟು ಸ್ವಲ್ಪ ಫುಡ್ ಕಲರನ್ನು ಕಡಿಮೆ ಮಾಡಿ, ಮನೆಯಲ್ಲೇ ಮಾಡಿ ತಿನ್ನೋದಲ್ವ, ಸೊ ಆದಷ್ಟು ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋಣ. ಲಾಸ್ಟಿಗೆ ಗಾರ್ನಿಷ್ಗೆ ಡ್ರೈ ಫ್ರೂಟ್ಸಿಂದ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕಿದ್ದೀನಿ. ಈ ರೀತಿಯಾಗಿ ಗಾರ್ನಿಷ್ ಮಾಡಿದ್ರೆ ತುಂಬ ಚೆನ್ನಾಗಿ ಇರುತ್ತೆ. ನೋಡಿ ಎಷ್ಟು ಜ್ಯೂಸಿಯಾಗಿದೆ, ಕ್ರಿಸ್ಪಾಗಿದೆ ಅಂತೇಳಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.